ಮುತ್ತೈದೆ ಭಾಗ್ಯ ಅಧ್ಯಾಯ 3. ಭವಾನಿ ಮನೆಯವರು ವರದಕ್ಷಿಣೆಗೆಂದು ಕೊಟ್ಟಿದ್ದ ಹಣದಲ್ಲಿ ಮಹೇಶ MBBS ಮಾಡುತ್ತಾನೆಂದು ಆಸೆಯಿಂದ ತಾಯಿ ಸುಶೀಲಾ ಅವರು ಅವನಿಗೆ ದುಡ್ಡನ್ನು ಕೊಟ್ಟಿದ್ದರು. ಆದರೆ ಅವನು ಅದನ್ನೆಲ್ಲ ತೆಗೆದುಕೊಂಡು ಹೋಗಿ ಜೂಜಾಡಿ ಎಲ್ಲ ಹಣವನ್ನು ಕಳೆದುಕೊಂಡು ನಾಟಕವಾಡಲು ಶುರು ಮಾಡಿದ. ಅಮ್ಮ, ನಾನಿನ್ನೂ ಸತ್ತಿಲ್ವಾ? ನನ್ನಂಥ ಪಾಪಿ ಬದುಕಿರಬಾರ್ದು ಎಂದು ಮಹೇಶ ಅಳುತ್ತಾ ನಾಟಕ ಮಾಡಲು ಶುರು ಮಾಡಿದ. ಸುಶೀಲಾ ಅವರು, ಯಾಕೋ ಮಹೇಶ, ಏನಾಯಿತು? ಯಾಕೆ ಹೀಗೆಲ್ಲ ಆಡ್ತಿದ್ಯಾ? ಅದೇನಾಯಿತು ಅಂತ ಮೊದಲು ಹೇಳು. ಅಮ್ಮ, ನಾನು ಮೆಡಿಕಲ್ ಸೇರಿ ನಿಮ್ಮನ್ನೆಲ್ಲ ಫಾರಿನ್ ಕರ್ಕೊಂಡೋಗ್ತೀನಿ ಅಂತ ಆಸೆಯಿಂದ ಹೇಳಿದ್ನಲ್ಲಮ್ಮ. ನನ್ನ ಫ್ರೆಂಡ್ ಒಬ್ಬರಿಗೆ ಮೆಡಿಕಲ್ ಮೇಷ್ಟ್ರು ಗೊತ್ತಿದ್ರು ಅಂತ ಹೇಳಿದ್ನಲ್ಲ ಅಮ್ಮ. ಅವರು 60,000 ಕೊಟ್ಟರೆ ಮೆಡಿಕಲ್ ಸೀಟ್ ಕೊಡ್ತೀನಿ ಅಂತ ಹೇಳಿದರು. ಅದಕ್ಕೆ ನೀನು ಕೊಟ್ಟಿದ್ದ 60,000ನ ತಗೊಂಡು ಅವ್ರಿಗೆ ಕೊಡೋದಕ್ಕೆ ಅಂತ ಹೋಗಿದ್ದೆ. ಆದರೆ ಅವರು ಮೆಡಿಕಲ್ ಸೀಟ್ ತುಂಬ ಡಿಮ್ಯಾಂಡ್ ಇದೆ, 60,000ಕ್ಕೆಲ್ಲ ಆಗೋದಿಲ್ಲ, 1,00,000 ಕೊಡಬೇಕಾಗುತ್ತೆ ಅಂತ ಹೇಳಿದ್ರು. ಮೊದಲೇ ನಿಂಗೆ 60,000 ಹಂಚೋದಕ್ಕೆ ಎಷ್ಟು ಕಷ್ಟಪಟ್ಟೆ, ಅಂಥದ್ರಲ್ಲಿ ಇನ್ನೂ 40,000 ಕೊಡು ಅಂತ ನಿನ್ನ ಕೇಳೋಕ್ಕಾಗುತ್ತಾ ಅಮ್ಮ? ಅದಕ್ಕೆ ನನ್ನ ಫ್ರೆಂಡ್ ಒಬ್ಬ ದುಡ್ಡನ್ನು ಡಬಲ್ ಮಾಡೋದು ಹೇಳ್ಕೊಡ್ತೀನಿ ಅಂತ ಹೇಳಿ ದುಡ್ಡನ್ನೆಲ್ಲ ಇಸ್ಕೊಂಡು ಮೋಸ ಮಾಡಿಬಿಟ್ಟ ಅಮ್ಮ. ಅದಕ್ಕೆ ನಾನು ಈ ಹಾಳಾದ ಮುಖ ನಾನು ಹಿಂಗೆ ಹೇಗೆ ತೋರಿಸೋದು ಅಂತ ಸೂಸೈಡ್ ಮಾಡ್ಕೊಳ್ಳೋಕೆ ಹೊರಟಿದ್ದೆ ಅಮ್ಮ. ಅಷ್ಟರಲ್ಲಿ ಗಾಯತ್ರಿ ಗಂಡ ಭಾವ ಬಂದು ಕಾಪಾಡಿದ್ರು ಅಂತ ಮಹೇಶ ಹೇಳಿದನು. ಅಯ್ಯೋ, ಹಾಳಾದ ದುಡ್ಡು ಹೋದರೆ ಹೋಯಿತು, ನನ್ನ ಮಗ ಬದುಕುಳಿದ್ನಲ್ಲ, ಅಷ್ಟೇ ಸಾಕು. ನೋಡು ಮಹೇಶ, ಈ ವಿಷಯ ನಮ್ಮಲ್ಲೇ ಇರಲಿ, ಮನೇಲಿ ಯಾರಿಗೂ ಗೊತ್ತಾಗೋದು ಬೇಡ ಎಂದು ಸುಶೀಲಾ ಅವರು ಹೇಳಿದರು. ಭವಾನಿಯು ಗಾಯತ್ರಿಯ ಮಕ್ಕಳನ್ನು ಕೂರಿಸಿಕೊಂಡು ಪಾಠ ಹೇಳಿಕೊಡುತ್ತಿದ್ದಳು. ಅವತ್ತು ತಾರೀಖು 1 ಆಗಿದ್ದರಿಂದ ಶಂಕರ್ಗೆ ಅವತ್ತು ಸಂಬಳ ಬರುವ ದಿನ. ಹಾಗಾಗಿ ಮನೆಯವರೆಲ್ಲರೂ ಕಾದು ಕುಳಿತಿದ್ದರು. ಶಂಕರ್ ಸಂಬಳವನ್ನು ತೆಗೆದುಕೊಂಡು ಮನೆಗೆ ಬಂದಾಗ ಅವನ ಸಂಬಳವನ್ನು ತೆಗೆದುಕೊಳ್ಳಲು ಎಲ್ಲರೂ ಹಾಜರಿದ್ದರು. ಶಂಕರ್ ಮನೆ ಒಳಗೆ ಬಂದವನೇ ಎಲ್ಲರಿಗೂ ಇಂತಿಷ್ಟು ಹಣ ಎಂದು ಪ್ರತಿಯೊಬ್ಬರಿಗೂ ಕೊಡುತ್ತಿದ್ದ. ಗಾಯತ್ರಿಗೆ ಮಕ್ಕಳನ್ನು ಸ್ಕೂಲಿಗೆ ಬಿಡಲು ಹೋಗಿ ಬರುವ ಆಟೋ ಖರ್ಚು ಹಾಗೂ ಅವಳ ಸ್ವಂತ ಖರ್ಚಿಗೆ ಎಂದು ಇಂತಿಷ್ಟು ಹಣವನ್ನು ಕೊಡುತ್ತಿದ್ದ. ತನ್ನ ಇನ್ನೊಬ್ಬಳು ಚಿಕ್ಕ ತಂಗಿ ಗೌರಿಗೂ ಕಾಲೇಜಿಗೆ ಹೋಗಿ ಬರುವ ಖರ್ಚಿಗೆ ದುಡ್ಡನ್ನು ಕೊಟ್ಟನು. ಆದರೆ ಅವಳು, ಅಣ್ಣ, ಈ ತಿಂಗಳು ನನಗೆ ತುಂಬ ರಜೆ ಇದೆ, ಹಾಗಾಗಿ ನನಗೆ ಇಷ್ಟೊಂದು ದುಡ್ಡು ಬೇಡ, ಕಡಿಮೆ ಕೊಡು ಎಂದು ಹೇಳಿ ಕೊಟ್ಟಿದ್ದ ದುಡ್ಡಿನಲ್ಲಿ ಅರ್ಧ ದುಡ್ಡನ್ನು ವಾಪಸ್ ಮಾಡಿದಳು. ಮಹೇಶನಿಗೂ ಪಾಕೆಟ್ ಮನಿ ಎಂದು ದುಡ್ಡನ್ನು ಕೊಟ್ಟನು. ಅವನು ಕಾಲೇಜ್ ಫೀಸ್ ಇರಬೇಕೆಂದು ಸುಳ್ಳು ಹೇಳಿ ಇನ್ನೂ ಎಕ್ಸ್ಟ್ರಾ 200 ರೂಗಳನ್ನು ಕೇಳಿದ. ಚೆನ್ನಾಗಿ ಓದಬೇಕು ಎಂದು ಬುದ್ಧಿ ಹೇಳಿ 200 ರೂಗಳನ್ನು ಕೊಟ್ಟನು ಶಂಕರ. ಗಾಯತ್ರಿ ಮಕ್ಕಳಿಗೆ ಬರುವಾಗಲೇ ಚಾಕೊಲೇಟ್ ಹಾಗೂ ಪೆನ್ಸಿಲ್ಗಳನ್ನು ತಂದಿದ್ದನು. ಅದನ್ನು ಅವರಿಗೆ ಕೊಟ್ಟು, ಮಕ್ಕಳೇ, ಚೆನ್ನಾಗಿ ಓದ್ಕೋಬೇಕು ಎಂದು ಹೇಳಿದ. ಗಾಯತ್ರಿ ಗಂಡನು ಕೂಡ ಶಂಕರ್ನ ಹತ್ತಿರವೇ ಪ್ರತಿ ತಿಂಗಳು ದುಡ್ಡನ್ನು ಕೇಳುತ್ತಿದ್ದ. ಹಾಗಾಗಿ ಈಗಲೂ ಕೂಡ ಗಾಯತ್ರಿ ಗಂಡನಿಗೆ ದುಡ್ಡನ್ನು ಕೊಟ್ಟನು. ಅವನು 5 ನಿಮಿಷ ಕೂಡ ಅಲ್ಲಿ ನಿಲ್ಲದೆ ಸಾರಾಯಿ ಅಂಗಡಿಗೆ ಹೊರಟು ಹೋದ. ಇನ್ನು ಮಿಕ್ಕಿದ ಎಲ್ಲ ಹಣವನ್ನು ತನ್ನ ತಾಯಿಯ ಕೈಗೆ ಕೊಟ್ಟು ತನ್ನ ಖರ್ಚಿಗೆ 100 ರೂಪಾಯಿಯನ್ನು ಇಟ್ಟುಕೊಂಡನು ಅಷ್ಟೇ. ಆದರೆ ಸುಶೀಲಾ ಅವರು ದೇವರ ಮುಂದೆ ದೀಪ ಹಚ್ಚೋಕೆ ಅಂತ ಬೆಳ್ಳಿ ದೀಪಗಳನ್ನು ತೆಗೆದುಕೊಂಡಿದ್ದೆ. ಅದನ್ನು ಸಾಲ ಅಂತ ತಗೊಂಡಿದ್ದೀನಿ, ಅದನ್ನು ತೀರಿಸಬೇಕು ಕಣಪ್ಪ ಎಂದಾಗ ತನಗೆ ಅಂತ ಇಟ್ಟುಕೊಂಡಿದ್ದ 100 ರೂಪಾಯಿಯನ್ನು ಅವರಿಗೆ ಕೊಟ್ಟು ರೂಮಿನತ್ತ ಹೆಜ್ಜೆ ಹಾಕಿದನು. ಇದೆಲ್ಲವನ್ನು ನೋಡುತ್ತಿದ್ದ ಭವಾನಿ ಏನೂ ಮಾತಾಡದೆ ಸುಮ್ಮನೆ ನಿಂತಿದ್ದಳು. ರೂಮಿಗೆ ಹೋಗಿ ಬಟ್ಟೆ ಬದಲಾಯಿಸಿಕೊಳ್ಳುತ್ತಿದ್ದ ಶಂಕರ್ನ ಮುಂದೆ ಭವಾನಿ ತನ್ನ ಕೈಯನ್ನು ಚಾಚುತ್ತಾಳೆ. ಏನೇ ಇದು ಭವಾನಿ, ಕೆಲಸದಿಂದ ಬಂದ ಗಂಡನಿಗೆ ಕೆನ್ನೆ ನೀಡೋದು ಬಿಟ್ಟು ಕೈ ನೀಡ್ತಿದ್ದೀಯಲ್ಲ ಎಂದು ರೇಗಿಸುತ್ತಾನೆ. ಈ ಮನೆಯವರೆಲ್ಲ ನಿಮ್ಮನ್ನು ನಂಬ್ಕೊಂಡಿರುವ ಹಾಗೆ ನಾನು ಕೂಡ ನಿಮ್ಮನ್ನೇ ನಂಬ್ಕೊಂಡಿದ್ದೀನಿ ಅಲ್ವಾ, ನನಗೂ ಏನಾದರೂ ಕೊಡ್ತೀರೇನೋ ಅಂತ ಎಂದು ಹೇಳಿದಳು ಭವಾನಿ. ಅಷ್ಟೇ ತಾನೇ ಎಂದು ತನ್ನ ಜೇಬಿನಲ್ಲಿ ಇದ್ದ 50 ರೂಗಳನ್ನು ತನಗೂ ಇಟ್ಟುಕೊಳ್ಳದೆ ಭವಾನಿ ಕೈಗೆ ಕೊಟ್ಟನು. ಏನ್ರಿ ಇದು, ನಿಮ್ಮ ಖರ್ಚಿಗೆ ಅಂತ ಇಟ್ಕೊಂಡಿರೋದನ್ನು ನನಗೆ ಕೊಡ್ತಿದ್ದೀರಲ್ಲ? ನನಗೇನು ಖರ್ಚಿದೆ? ನಾನು ಫ್ಯಾಕ್ಟ್ರಿಗೆ ಹೋಗೋದು ಸೈಕಲ್ನಲ್ಲಿ, ಅದಕ್ಕೆ ಪೆಟ್ರೋಲ್ ಹಾಕಬೇಕಾಗಿಲ್ಲ. ಇನ್ನು ನಾನು ಕುಡಿಯೋದಿಲ್ಲ, ಸಿಗರೇಟ್ ಸೇದೋದಿಲ್ಲ, ಇನ್ನೇನು ಖರ್ಚಿದೆ ನನಗೆ ಎಂದು ಹಾಸಿಗೆ ಮೇಲೆ ಮಲಗಿಕೊಳ್ಳುತ್ತಾನೆ. ಹಾಗಲ್ಲ ರೀ,
ಹೊರಗಡೆ ದುಡಿಯೋ ಗಂಡಸಿನ ಜೇಬಲ್ಲಿ ಆದರೂ ದುಡ್ಡಿಲ್ಲ ಅಂದರೆ ಹೇಗೆ? ಕೇಳ್ದವ್ರಿಗೆ ಕೇಳಿದ ಹಾಗೆ ದುಡ್ಡು ಕೊಡ್ತಾ ಹೋದರೆ ಆಗುತ್ತಾ? ಇರೋದ್ರಲ್ಲಿ ಸ್ವಲ್ಪ ಆದರೂ ಉಳಿತಾಯ ಮಾಡಬೇಕಲ್ವಾ? ಈಗ ನಿಮ್ಮದು ಅಂತ ಒಂದು ಸಂಸಾರ ಇದೆ, ಮುಂದೆ ಅದು ದೊಡ್ಡದಾಗುತ್ತೆ. ಅದಕ್ಕೆ ಸಾಕು ಭವಾನಿ, ನನಗೆ ನೀನು ಮತ್ತು ಸಂಸಾರ ಇಬ್ಬರು ಎರಡು ಕಣ್ಣುಗಳು ಇದ್ದ ಹಾಗೆ. ಯಾವ ಕಣ್ಣಿಗೆ ಪೆಟ್ಟು ಬಿದ್ದರೂ ನೋವಾಗೋದು ನನಗೆ. ಇದನ್ನು ಅರ್ಥ ಮಾಡಿಕೊಂಡು ನಡೆದುಕೊಂಡ್ರೆ ಇಬ್ಬರಿಗೂ ಒಳ್ಳೆಯದು. ಸುಶೀಲಾ ಹಾಗೂ ಗಾಯತ್ರಿಯವರು ಮನೆಗೆ ಬಂದ ಸೀರೆ ವ್ಯಾಪಾರಿಯ ಹತ್ತಿರ ಸೀರೆಯನ್ನು ತೆಗೆದುಕೊಳ್ಳುತ್ತಿರುತ್ತಾರೆ. ತಮಗೆ ಇಷ್ಟವಾದ ಸೀರೆಗಳನ್ನೆಲ್ಲ ಆರಿಸಿಕೊಂಡು ಅರ್ಧ ದುಡ್ಡು ಕೊಟ್ಟು ಮಿಕ್ಕಿದ ಹಣವನ್ನು ಮುಂದಿನ ವಾರ ತೀರಿಸುತ್ತೇನೆ ಎಂದು ವ್ಯಾಪಾರಿಗೆ ಹೇಳಿದರು. ಗಾಯತ್ರಿ, ಸೀರೆ ತಗೊಳ್ಳೆ, ನನ್ನ ತಂಗಿ ಒಂದು ಸೀರೆ ತಗೊಂಡ್ರೆ ಬೇಡ ಅಂತ ಹೇಳ್ತಾನ ನಮ್ಮ ಶಂಕರ. ಓಟಿ ಮಾಡಿ ತೀರಿಸ್ತಾನೆ, ಇಲ್ಲ ಸಾಲ ಮಾಡಿ ಕೊಡ್ತಾನೆ, ತಗೋ ನೀನು ಎಂದು ಹೇಳಿದರು ಸುಶೀಲಾ. ಇದೆಲ್ಲವನ್ನು ನೋಡುತ್ತಿದ್ದ ಭವಾನಿಗೆ ಬೇಸರವಾಯಿತು. ಅತ್ತೆ, ನಿಮಗೆ ಸ್ವಲ್ಪ ಆದರೂ ಮನುಷ್ಯತ್ವ ಅನ್ನೋದು ಬೇಡವಾ? ಈಗಾಗಲೇ ಸಂಪಾದನೆ ಮಾಡ್ತಿರೋದನ್ನೆಲ್ಲ ನಿಮ್ಮ ಕೈಗೆ ತಂದು ಕೊಡ್ತಿದ್ದಾರೆ. ಅದನ್ನು ನೀವು ನೋಡಿಕೊಂಡು ಇತಿಮಿತವಾಗಿ ಬಳಸೋದು ಬಿಟ್ಟು ಹೀಗೆ ವ್ಯರ್ಥವಾಗಿ ಖರ್ಚು ಮಾಡ್ತಿದ್ದೀರಲ್ಲ ಎಂದು ಭವಾನಿಯು ಹೇಳುತ್ತಾಳೆ. ಏನೇ, ಮನೆ ಹಿರಿತನ ವಹಿಸ್ಕೋತಾ ಇದೆಯಾ ಹೇಗೆ ಎಂದು ಸುಶೀಲಾ ಅವರು ವ್ಯಂಗ್ಯವಾಗಿ ಮಾತನಾಡಿದರು. ಹಾಗಲ್ಲ ಅತ್ತೆ, ಹಸು ಹಾಲು ಕೊಡುತ್ತೆ ಅಂತ ಕೆಚ್ಚಲಲ್ಲಿ ರಕ್ತ ಬರೋವರೆಗೂ ಹಿಂಡಬಾರ್ದು ಅಂತ ಹೇಳ್ದೆ ಅಷ್ಟೆ ಎಂದು ಉತ್ತರಿಸಿದಳು ಭವಾನಿ. ಭವಾನಿಯ ಮಾತುಗಳನ್ನು ಕೇಳಿದ ಸುಶೀಲಾ ಅವರು ಕೋಪದಿಂದ, ಎಷ್ಟೇ ಕೊಬ್ಬು ನಿಂಗೆ? ಈ ಮನೆ ಯಜಮಾನಿ ನೀನಾ? ನೀನಾಯಿತು, ನಿನ್ನ ಕೆಲಸ ಆಯಿತು ಅಂತ ಈ ಮನೆಯಲ್ಲಿದ್ದರೆ ಸರಿ, ಇಲ್ಲ ಅಂದರೆ ಪರಿಣಾಮ ನೆಟ್ಟಗಿರೋದಿಲ್ಲ ಎಂದು ಹೇಳಿ ರೂಮಿನತ್ತ ಧಾವಿಸಿದರು. ಭವಾನಿಯು ಬಟ್ಟೆಗಳನ್ನು ಹೊಣಗಾಕುತ್ತಾ ಮಹಡಿಯ ಮೇಲೆ ನಿಂತಿದ್ದಳು. ಅವಳಲ್ಲಿಗೆ ಬಂದ ಅವರ ಮಾವಯ್ಯನವರು, ಭವಾನಿ, ನೀನು ನಿಮ್ಮ ಅತ್ತೆ ಮುಂದೆ ಮಾತಾಡಿದ್ದು ನಿನ್ನ ಧೈರ್ಯ ನೋಡಿ ನನಗೆ ತುಂಬ ಹೆಮ್ಮೆ ಆಯ್ತಮ್ಮ. ಈ ಮನೇಲಿರೋರು ಯಾರು ಮನುಷ್ಯರಿಲ್ಲ, ಧನಪಿಶಾಚಿಗಳು. ನನ್ನ ಮಗ ಶಂಕರ್ನ ನಿನ್ನ ಕೈಗೆ ಒಪ್ಪಿಸ್ತಿದ್ದೀನಮ್ಮ. ದಯವಿಟ್ಟು ಅವನ್ನ, ಈ ಸಂಸಾರನ ತಿದ್ದೋ ಜವಾಬ್ದಾರಿ ನಿಂದು ಕಣಮ್ಮ ಎಂದು ಗೋಳಾಡಿದರು. ಗಾಯತ್ರಿಯು ಸೀರೆ ಬಾಕಿ ಕೊಡಬೇಕು ಎಂದು ಶಂಕರ್ನ ಬಳಿ 1,000 ರೂಗಳನ್ನು ಕೇಳಿದ್ದಳು. ಶಂಕರ್ ಹಿಂದೆ ಮುಂದೆ ಯೋಚಿಸದೆ, ಗಾಯತ್ರಿ, ಸೀರೆ ದುಡ್ಡು ಕೊಡಬೇಕು ಅಂತ ಕೇಳಿದ್ದಲ್ಲಮ್ಮ, ತಗೋ ಎಂದು ಅವಳ ಕೈಗೆ ಹಣವನ್ನು ನೀಡಿದ. ಗಾಯತ್ರಿಯು ಹಣವನ್ನು ತೆಗೆದುಕೊಂಡು ಎಣಿಸಿದಾಗ ಅದರಲ್ಲಿ 800 ರೂಪಾಯಿಗಳು ಮಾತ್ರ ಇದ್ದವು. ಇದೇನಣ್ಣ, ಬರೀ 800 ಇದೆ ಎಂದು ಗಾಯತ್ರಿ ಕೇಳಿದಾಗ, ಇಲ್ಲಮ್ಮ, ನಿಂಗೆ ಕೊಡಬೇಕು ಎಂದು 1,000 ರೂಪಾಯಿಗಳನ್ನೇ ಇಟ್ಕೊಂಡಿದ್ದೆ ಜೇಬಲ್ಲಿ ಎಂದು ಶಂಕರ್ ನೋಡಿದಾಗ, ಸ್ವಲ್ಪ ಆದರೂ ಉಳಿತಾಯ ಮಾಡೋಣ ಅಂತ ಆ ದುಡ್ಡಲ್ಲಿ ನಾನು 200 ತಗೊಂಡೆ ಎಂದು ಭವಾನಿ ಹೇಳಿದಳು. ಅಂದರೆ ಹಣನೆಲ್ಲ ನಾವು ದುಂದುವೆಚ್ಚ ಮಾಡ್ತಾ ಇದ್ದೀವಿ ಅಂತನಾ ನಿನ್ನ ಮಾತಿನ ಅರ್ಥ ಎಂದು ಸುಶೀಲಾ ಅವರು ಕೋಪದಿಂದ ನುಡಿದರು. ನೋಡಿದ್ಯಾ ಅಣ್ಣ, ನಿನ್ನ ಹೆಂಡತಿ ಹೇಳೋದನ್ನ? ನಾವೆಲ್ಲ ಸೇರಿಕೊಂಡು ನಿನ್ನ ಗೋಳುಯ್ಕೋತಾ ಇದ್ದೀವಿ ಅನ್ನೋ ಥರ ಮಾತಾಡ್ತಿದ್ದಾರೆ ಎಂದು ಗಾಯತ್ರಿ ಹೇಳಿದಳು. ಯಾರೂ ಕೂಡ ನನ್ನ ಗಂಡನ ಅರ್ಥ ಮಾಡ್ಕೊಂಡಿಲ್ಲ. ಬೆಂದಿರೋ ಮನೆಯಲ್ಲಿ ದೋಚ್ಕೊಂಡಿದ್ದೇ ಲಾಭ ಅನ್ನೋ ಹಾಗೆ ಸುಲಭವಾಗಿ ಸಿಕ್ಕಿದ್ದಾರೆ ಅಂತ ಸುಲಿಗೆ ಮಾಡ್ತಿದ್ರೆ ಹೇಗೆ ಎಂದಳು ಭವಾನಿ. ಭವಾನಿ, ಬಾಯಿಗೆ ಬಂದಂಗೆ ಮಾತಾಡಬೇಡ, ಸುಮ್ಮನೆ ಇರು. ದೊಡ್ಡವರು ಚಿಕ್ಕವರು ಅನ್ನೋ ಪರಿಜ್ಞಾನ ಇರಲಿ ಎಂದನು ಶಂಕರ್. ಸಾರ್ಥಕ ಆಯ್ತಪ್ಪ, ಸಾರ್ಥಕ ಆಯಿತು. ಬಯಸಿ ನಮ್ಮನೆ ದಬಾಯಿಸೋ ಇಂಥ ಹೆಣ್ಣನ್ನು ನಿಂಗೆ ತಂದು ಕಟ್ಬಿಟ್ವಲ್ಲ ನಾವು, ನಮ್ಮದೇ ತಪ್ಪು ಎಂದರು ಸುಶೀಲಾ ಅವರು. ಭವಾನಿ, ನಮ್ಮ ಮನೆ ಪರಿಸ್ಥಿತಿ ಬಗ್ಗೆ ನಿನಗೆ ಎಷ್ಟು ಸಲ ಹೇಳಿದ್ದೀನಿ. ಸ್ವಲ್ಪನೂ ಅರ್ಥ ಮಾಡ್ಕೊಳ್ಳದೆ ಸೊಸೆಯನ್ನು ದರ್ಬಾರ್ ಶುರು ಮಾಡ್ಕೊಂಡಿದೀಯಾ? ಹೆಂಡತಿಯಾದವಳು ಗಂಡನ ಯೋಗಕ್ಷೇಮ ನೋಡಿಕೊಳ್ಳುವುದು ದರ್ಬಾರ್ ಅಂತ ಅನಿಸ್ಕೊಳ್ಳೋದಿಲ್ಲ ರೀ. ಭವಾನಿ, ನನಗೆ ಮೊದಲು ಇವರು, ಆಮೇಲೆ ನೀನು, ಇದನ್ನು ತಿಳ್ಕೊಂಡ್ರೆ ಒಳ್ಳೆಯದು ಎಂದು ಶಂಕರ್ ನುಡಿದ. ಅಣ್ಣ, ಹೋಗಿ ಇಂಥ ಗಯ್ಯಾಳಿನ ನಿಂಗೆ ಹೆಂಡತಿಯಾಗಿ ತಂದ್ವಲ್ಲ, ಥೂ ಎಂದು ಬೈಯುತ್ತಾಳೆ ಗಾಯತ್ರಿ. ನೋಡಮ್ಮ ಗಾಯತ್ರಿ, ಹೀಗೆ ಮಾಡಿರೋ ಸಾಲದ ಜೊತೆ ಇನ್ನೂ 200 ರೂಪಾಯಿನ ಸಾಲ ಮಾಡಿ ನಿಂಗೆ ತಂದು ಕೊಡ್ತೀನಿ ಅಂತ ಶಂಕರ್ ಹೇಳಿದಾಗ, ನನ್ನ ಗಂಡ ಸಾಲಗಾರ ಆಗೋದು ನನಗಿಷ್ಟ ಇಲ್ಲ ಎಂದು ತಾನು ತೆಗೆದುಕೊಂಡ 200 ರೂಗಳನ್ನು ಅವನಿಗೆ ಕೊಡುತ್ತಾಳೆ. ಭವಾನಿ, ನೋಡು ಭವಾನಿ, ಅತ್ತೆ ಸೊಸೆ ಒಂದಾಗಿ ಅನ್ಯೋನ್ಯವಾಗಿದ್ದರೆ ಆ ಮನೆ ನಂದ ಗೋಕುಲಕ್ಕಿಂತ ಸಂತೋಷವಾಗಿರುತ್ತೆ. ಯಾವ ಮನೆ ಯಾವಾಗಲೂ ಸಂತೋಷವಾಗಿರಬೇಕು ಅಂತ ನಾನು ಅಂದ್ಕೊಂಡಿದ್ದೀನೋ ಆ ಮನೆ ಯಾವತ್ತೂ ನರಕ ಆಗಬಾರ್ದು ಎಂದು ನುಡಿದನು ಶಂಕರ್.
ಶಂಕರ್ ತಂಗಿ ಗೌರಿಗೆ ಮದುವೆ ಮಾಡಬೇಕೆಂದು ಶಾಸ್ತ್ರಿಗಳ ಮನೆಗೆ ತನ್ನ ತಂಗಿ ಗೌರಿಯ ಜಾತಕವನ್ನು ತೆಗೆದುಕೊಂಡು ಹೋಗಿ ಶಾಸ್ತ್ರಿಗಳಿಗೆ ನೀಡಿದನು. ಶಾಸ್ತ್ರಿಗಳು, ಏನಪ್ಪ ನಿನ್ನ ತಂಗಿಗೆ ಇಷ್ಟು ಬೇಗ ಮದುವೆ ಮಾಡೋದಕ್ಕೆ ಹೊರಟಿದೀಯಾ ಕೇಳಿದರು. ಹಾಗೇನಿಲ್ಲ ಶಾಸ್ತ್ರಿಗಳೇ, ವಯಸ್ಸಿಗೆ ಬಂದಿರೋ ಹುಡುಗಿ ಅಲ್ವಾ, ಹಾಗಾಗಿ ಬೇಗ ಮದುವೆ ಮಾಡಿಬಿಡೋಣ ಅಂತ ಅಷ್ಟೆ. ನೀನೇನು ಯೋಚನೆ ಮಾಡಬೇಡ ಶಂಕರ್, ನಾನಿದ್ದೀನಿ ಅಲ್ವಾ. ನಿನ್ನ ತಂಗಿಗೆ ಬಂಗಾರದಂಥ ಸಂಬಂಧ ಹುಡ್ಕೋ ಜವಾಬ್ದಾರಿ ನಂದು. ನಾಳೆ ಬೆಳಿಗ್ಗೆನೇ ವರ ನಿಮ್ಮ ಮನೆಯಲ್ಲಿರ್ತಾನೆ ಅಂತ ತಿಳ್ಕೊ ಎಂದು ಶಾಸ್ತ್ರಿಗಳು ಹೇಳಿದರು. ಶಾಸ್ತ್ರಿಗಳು ಹೇಳಿದಂತೆ ಮಾರನೆಯ ದಿನ ಬೆಳಗ್ಗೆ ಶಂಕರ್ನ ತಂಗಿ ಗೌರಿಯನ್ನು ನೋಡಲು ವರನ ಕಡೆಯವರು ಬಂದರು. ಗೌರಿಯು ಎಲ್ಲರಿಗೂ ಕಾಫಿಯನ್ನು ತಂದು ಕೊಟ್ಟಳು. ವರನ ಕಡೆಯವರಿಗೆ ಹುಡುಗಿ ಒಪ್ಪಿಗೆ ಆಗಿರುತ್ತದೆ. ನೋಡಿ ಸ್ವಾಮಿ, ಮದುವೆ ನಿಮಗೆ ಇಷ್ಟ ಬಂದ ಹಾಗೆ ಮಾಡ್ಕೊಳ್ಳಿ, ನಂದೇನೂ ಅಭ್ಯಂತರ ಇಲ್ಲ. ಆದರೆ 35,000 ಕ್ಯಾಶ್ನ ಕೊಟ್ಬಿಡಬೇಕು ಎಂದು ವರನ ತಂದೆ ಹೇಳಿದರು. ಇದನ್ನೆಲ್ಲ ಕೇಳಿಸಿಕೊಂಡ ಭವಾನಿಯು, ರೀ ಸ್ವಲ್ಪ ಒಳಗೆ ಬರ್ತೀರಾ ಎಂದು ಶಂಕರ್ನನ್ನು ಕರೆದಳು. ಒಳಗೆ ಬಂದ ಶಂಕರ್, ನೋಡು ಭವಾನಿ, ನೀನು ಏನು ಹೇಳಬೇಕು ಅಂತ ಅಂದ್ಕೊಂಡಿದ್ಯಾ ಅಂತ ನನಗೆ ಚೆನ್ನಾಗಿ ಗೊತ್ತು. ನಿಂಗೆ ವರದಕ್ಷಿಣೆ ಕೊಡೋದು ಇಷ್ಟ ಇಲ್ಲ, ನನಗೂ ಕೂಡ ಇಷ್ಟ ಇಲ್ಲ. ಆದರೆ ಈ ಸಮಯದಲ್ಲಿ ಆದರ್ಶ ಅಂತ ಕೂತ್ಕೊಂಡ್ರೆ ನನ್ನ ತಂಗಿ ಮದುವೆ ನಡೆಯೋದಿಲ್ಲ. ನೀನು ಏನು ಮಾಡೋದು? ಕೆಲವೊಂದು ಸಲ ನಾವು ಮಾಡ್ತಾ ಇರೋದು ತಪ್ಪು ಅಂತ ಗೊತ್ತಿದ್ರೂ ವಿಧಿ ಇಲ್ಲದೆ ಸುಮ್ಮನೆ ಇರಬೇಕಾಗುತ್ತೆ. ಯಾಕಂದರೆ ನಾವು ಬಡವರು. ನೋಡು ಭವಾನಿ, ದಯವಿಟ್ಟು ನೀನು ಈ ವಿಷಯದಲ್ಲಿ ತಲೆ ಹಾಕಬೇಡ, ನನ್ನ ನಾಣೆ ಎಂದು ಹೇಳಿ ಹೊರಟ ಶಂಕರ್ ಗಂಡಿನ ಕಡೆಯವರ ಮುಂದೆ, ನೀವು ಕೇಳಿದ ವರದಕ್ಷಿಣೆ ಕೊಡೋಕೆ ನಮಗೆ ಯಾವ ಅಭ್ಯಂತರವೂ ಇಲ್ಲ ಎಂದನು. ಬಹಳ ಒಳ್ಳೆಯ ನಿರ್ಧಾರ. ನೀನು ಎಷ್ಟು ಬೇಗ ಹಣನ ಹೊಂಚುತ್ತೀಯೋ ಅಷ್ಟು ಬೇಗ ನಾನು ಮುಹೂರ್ತನ ಇಟ್ಬಿಡ್ತೀನಿ ಎಂದು ಶಾಸ್ತ್ರಿಗಳು ಹೇಳಿದರು. ಮನೆಯವರೆಲ್ಲರೂ ಬಹಳ ಖುಷಿಪಟ್ಟರು. ಶಂಕರ್ ತಾನು ಕೆಲಸ ಮಾಡುವ ಫ್ಯಾಕ್ಟರಿಯ ಯಜಮಾನನ ಹತ್ತಿರ, ಸರ್, ಸಡನ್ನಾಗಿ ನನ್ನ ತಂಗಿಯ ಮದುವೆ ಫಿಕ್ಸ್ ಆಗಿದೆ. ತಾವು ದಯವಿಟ್ಟು ದೊಡ್ಡ ಮನಸ್ಸು ಮಾಡಿ ಸಹಾಯ ಮಾಡಿದ್ರೆ ಒಳ್ಳೆಯದಾಗುತ್ತೆ ಎಂದು ಕೇಳಿದ. ಅದು ಸರಿ ಶಂಕರ್, ಆದರೆ ನೀವು ಕೇಳೋ ಹಾಗೆ 50,000ನ ಕೊಡೋದಕ್ಕಾಗಲ್ಲ. ನಮ್ಮ ಕಮಿಟ್ಮೆಂಟ್ಸ್ನ ನೋಡ್ಕೋಬೇಕಲ್ವಾ. ಏನೋ ನೀವು ನಮ್ಮ ಫ್ಯಾಕ್ಟ್ರಿಯಲ್ಲಿ ಒಳ್ಳೆ ವರ್ಕರ್ ಅಂತ ಏನೋ ಒಂದು 10,000 ಕೊಡಬಹುದು ಅಷ್ಟೆ, ಅದರ ಮೇಲೆ ನಾನು ಕೊಡೋದಕ್ಕಾಗೋದಿಲ್ಲ ಎಂದು ಹೇಳುತ್ತಾರೆ. ಅವರ ಮಾತುಗಳನ್ನು ಕೇಳಿದ ಶಂಕರ್ಗೆ ಬಹಳ ಬೇಸರವಾಯಿತು. ಆದರೆ ವಿಧಿ ಇಲ್ಲದೆ, ಸರಿ ಸರ್, ನಿಮಗೆ ಎಷ್ಟಾಗುತ್ತದೋ ಅಷ್ಟನ್ನೇ ಕೊಡಿ ಎಂದು ಅವರು ಕೊಟ್ಟಂತಹ 10,000 ತೆಗೆದುಕೊಂಡು ಶಂಕರ್ ತನಗೆ ಗೊತ್ತಿರುವವರ ಹತ್ತಿರ, ಸ್ನೇಹಿತರ ಹತ್ತಿರ ಎಲ್ಲ ಕಡೆ ಹಣ ಸಹಾಯ ಕೇಳುತ್ತಾನೆ. ಆದರೆ ಎಲ್ಲಿಯೂ ಕೂಡ ಅವನಿಗೆ 1 ರೂಪಾಯಿಯೂ ದೊರಕುವುದಿಲ್ಲ. ಬೇಸತ್ತ ಶಂಕರ್ ಮನೆ ಕಡೆ ಮುಖ ಮಾಡಿದ. ಭವಾನಿಯು ಶಂಕರ್ ಬರುವಿಕೆಗಾಗಿ ಊಟ ಮಾಡದೆ ಕಾಯುತ್ತಾ ಕುಳಿತಿದ್ದಳು. ಅವಳನ್ನು ನೋಡಿದ ಶಂಕರ್ ಒಂದು ಮಾತಾಡದೆ ರೂಮಿನೊಳಗೆ ಹೋದನು. ಹಿಂದೆಯೇ ಬಂದ ಭವಾನಿ, ರೀ, ನಿಮಗೋಸ್ಕರ ನಾನು ಊಟಕ್ಕೆ ಕಾಯ್ತಾ ಇದ್ದೀನಿ, ನೀವು ನೋಡಿದ್ರೆ ಇಲ್ಲಿ ಬಂದಿದ್ದೀರಲ್ಲ, ಬನ್ನಿ ಊಟ ಮಾಡೋಣ ಎಂದಳು. ಇಲ್ಲ ಭವಾನಿ, ನನಗೆ ಊಟ ಬೇಡ, ಹಸಿವಿಲ್ಲ ಎಂದನು ಶಂಕರ್. ಅವನ ಮೈ ಮುಟ್ಟಿ ನೋಡಿ, ಯಾಕ್ರಿ, ಮೈ ಹುಷಾರಿಲ್ವಾ ಎಂದು ಭವಾನಿ ಕೇಳಿದಾಗ, ಹಾಗೇನಿಲ್ಲ ಭವಾನಿ, ಮೈ ಹುಷಾರಾಗೇ ಇದೆ, ಆದರೆ ಮನಸ್ಸೇ ಸರಿ ಇಲ್ಲ ಎಂದು ಬೇಸರದಿಂದ ನುಡಿದನು. ಯಾಕ್ರಿ, ಏನಾಯಿತು ಎಂದು ಭವಾನಿಯು ಕೇಳಿದಾಗ, ದುಡ್ಡಿಂದೇ ದೊಡ್ಡ ಯೋಚನೆ ಆಗ್ಬಿಟ್ಟಿದೆ. 10,000ಕ್ಕಿಂತ ಜಾಸ್ತಿ ಕೊಡೋದಿಕ್ಕಾಗೋದಿಲ್ಲ ಅಂತ ಫ್ಯಾಕ್ಟ್ರಿಯಲ್ಲಿ ಯಜಮಾನ್ರು ಹೇಳಿಬಿಟ್ರು. ನಂಗೆ ಗೊತ್ತಿರೋ ಎಲ್ಲ ಕಡೆ ವಿಚಾರಿಸ್ದೆ, ಆದರೆ ಎಲ್ಲೂ ಕೂಡ ದುಡ್ಡು ಹುಟ್ಟಲಿಲ್ಲ. ಇವಾಗ ಏನು ಮಾಡಬೇಕು ಅಂತ ನಂಗೊಂದು ದಿಕ್ಕೇ ತೋಚ್ತಿಲ್ಲ. 50,000ನ ನಾನು ಎಲ್ಲಿಂದ ಹೊಂದಿಸ್ಲಿ? ಹೇಗೆ ನನ್ನ ತಂಗಿ ಮದುವೆ ಮಾಡಲಿ ಎಂದು ಬೇಸರಗೊಂಡನು. ರೀ, ನಾನು ಒಂದು ಮಾತು ಕೇಳಲಾ? ಗಂಡನ ಕಷ್ಟ ಸುಖದಲ್ಲಿ ಹೆಂಡತಿಗೂ ಸಮಪಾಲು ಇದೆ ಅಲ್ವಾ ಎಂದು ಭವಾನಿಯು ಕೇಳಿದಾಗ, ಹೌದು, ಯಾಕೆ ಹಾಗೆ ಕೇಳ್ತಿದ್ದೀಯಾ ಭವಾನಿ ಎಂದನು ಶಂಕರ್. 1 ನಿಮಿಷ ಇರಿ, ಬರ್ತೀನಿ ಎಂದು ತನ್ನ ಬೀರುವಿನಲ್ಲಿ ಇಟ್ಟಿದ್ದ ಒಡವೆ ಹಾಗೂ ಹಣವನ್ನೆಲ್ಲ ತೆಗೆದುಕೊಂಡು, ತಗೊಳ್ಳಿ, ಇದರಲ್ಲಿ 12,000 ಇದೆ ಎಂದಾಗ ಶಂಕರ್ ಆಶ್ಚರ್ಯದಿಂದ, ಇಷ್ಟೊಂದು ಹಣ ನಿನ್ನ ಹತ್ರ ಹೇಗೆ ಬಂತು? ಅದು ನಮ್ಮಪ್ಪ ಮದುವೆಗೆ ಮುಂಚೆ ನನಗೆ ಅವಾಗವಾಗ ಅಷ್ಟೋ ಇಷ್ಟೋ ಹಣ ಕೊಡ್ತಿದ್ರು. ಅದನ್ನು ನಾನು ಖರ್ಚು ಮಾಡದೆ ಹಾಗೆ ಅದನ್ನೆಲ್ಲ ಕೂಡಿ ಇಟ್ಕೊಂಡಿದ್ದೆ. ಅದೇ ದುಡ್ಡು ಇದು. ಅದು ಅಲ್ಲದೆ ಈ ಒಡವೆಗಳೆಲ್ಲ ನಮ್ಮ ಮದುವೆಯಲ್ಲಿ ಮಾಡಿಸ್ಕೊಟ್ಟಿದ್ದು. ಇದನ್ನು ಮಾರಿದ್ರೆ ಕಡಿಮೆ ಅಂದರೂ 30,000 ಬರುತ್ತೆ.
ಎಂದಾಗ, ಬೇಡ ಭವಾನಿ, ತವರ್ ಮನೆಯಲ್ಲಿ ಕೊಟ್ಟು ಒಡವೆನ ಗಂಡನ ಮನೆಯಲ್ಲಿ ಮಾರ್ಕೊಂಡ್ರು ಎಂಬ ಅಪವಾದ ಬರೋದು ಬೇಡ. ಈ ಒಡವೆಗಳೆಲ್ಲ ನಿನ್ನತ್ರನೇ ಇರಲಿ. ಸರಿ ರೀ, ನೀವು ಹೇಳ್ದಾಗೆ ಆಗಲಿ, ಮಾರೋದು ಬೇಡ. ಸ್ವಲ್ಪ ದಿವಸದ ಮಟ್ಟಿಗೆ ಈ ಒಡವೆಗಳನ್ನು ನಾನೇ ಅಡ ಇಟ್ಟಿರ್ತೀನಿ. ಆಮೇಲೆ ದುಡ್ಡಾದಾಗ ಬಿಡಿಸ್ಕೊಂಡ್ರಾಯ್ತು. ರೀ ನೋಡಿ, ಸಂಸಾರ ಅನ್ನೋ ರಥ ಸಾಗಬೇಕು ಅಂದರೆ ಗಂಡ ಹೆಂಡತಿಯನ್ನು ಎರಡೂ ಚಕ್ರಗಳು ಸಮನಾಗಿ ಉರುಳಬೇಕು. ನಿಮ್ಮ ತಂಗಿ ಗೌರಿ ನನಗೂ ತಂಗಿನೇ ಅಲ್ವಾ, ದಯವಿಟ್ಟು ಬೇಡ ಅನ್ಬೇಡಿ, ನನ್ನ ಮೇಲಾಣೆ ಎಂದಳು ಭವಾನಿ. ಹೇಳಿದ ಹಾಗೆ ಒಡವೆಗಳನ್ನೆಲ್ಲ ತೆಗೆದುಕೊಂಡು ಸುಶೀಲಾ ಒಡವೆ ಅಂಗಡಿಗೆ ತನ್ನ ಒಡವೆಗಳನ್ನೆಲ್ಲ ಅಡ ಇಡಲು ಹೋದಳು. ಒಡವೆಗಳನ್ನೆಲ್ಲ ಪರೀಕ್ಷಿಸಿದ ಒಡವೆ ಅಂಗಡಿಯ ಸೇಟು, ಏನಮ್ಮ, ನಮಗೆ ಮೋಸ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ? ಇದೆಲ್ಲ ಗಿಲೀಟ್ ಒಡವೆಗಳು ಎಂದಾಗ ಭವಾನಿಗೆ ಆಶ್ಚರ್ಯವಾಗುತ್ತದೆ. ಏನು ಹೇಳ್ತಿದ್ದೀರಾ ಸೇಟು ನೀವು? ಇದೆಲ್ಲ ಗಿಲೀಟ್ ಒಡವೆನಾ ಎಂದು ಕೇಳಿದಳು. ಹೌದು ಕಣಮ್ಮ, ಇದೆಲ್ಲ ರೋಲ್ಡ್ ಗೋಲ್ಡ್ ಒಡವೆ. ಇದಕ್ಕೆ ಚಿನ್ನದ್ದು ಪಾಲಿಷ್ ಹಾಕಿದ್ದಾರೆ. ದಯವಿಟ್ಟು ತಗೊಂಡು ಹೋಗಿ, ಸುಮ್ಮನೆ ನಮ್ಮ ಟೈಮ್ ವೇಸ್ಟ್ ಮಾಡಬೇಡಿ. ಬೇರೆ ಕಡೆ ತಗೊಂಡು ಹೋದರೆ ಪೊಲೀಸರಿಗೆ ಹಿಡ್ಕೊಡ್ತಾರೆ ಎಂದು ಭವಾನಿಯನ್ನು ಬೈದು ಕಳಿಸಿದ ಸೇಟು. ಭವಾನಿ ಎಲ್ಲ ಒಡವೆಗಳನ್ನು ತೆಗೆದುಕೊಂಡು ಅಂಗಡಿಯಿಂದ ಆಚೆ ಬಂದಳು. ಸಂಚಿಕೆ ಮುಂದುವರಿಯುತ್ತದೆ, ನಿರೀಕ್ಷಿಸಿ.